ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂಜಾನೆದ ಕಂಟಿನ್ಯೂಷನ್ ವ್ಲಾಗ್ ಇದು, ಅಂದರೆ ನ್ಯೂ ವ್ಲಾಗ್ ಆಗಿ ನಾನು ಮತ್ತೆ ಶುರು ಮಾಡೀನಿ ಹೊಸ ವ್ಲಾಗ್. ಮುಂಜಾನೆ ಮತ್ತೆ ಭಾಳ ದೊಡ್ಡದಾಗಿತ್ತು ರೀ, ಆಗಲೇ 8 ನಿಮಿಷದ ಮೇಲೆ ಆಗೈತಿ. ಹೀಗಾಗಿ ಮತ್ತೆ ನಾನು ಅಲ್ಲಿಗೆ ಏನು ಮಾಡಿ ಮತ್ತೆ ಸಾಯಂಕಾಲ ವ್ಲಾಗ್ ಶುರು ಮಾಡೀನಿ ನೋಡ್ರಿ. ಟೈಮ್ ಆಗೈತಿ 5:15 ಆಗೈತಿ. ಸೊ ಈವ್ನಿಂಗ್ ರೂಟೀನ ಜಲ್ದಿ ಶುರು ಆಗತ್ತೆ ನಂದು. ಹೀಗಾಗಿ ವ್ಲಾಗ್ ಶೇರ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಶೇರ್ ಮಾಡೋಕತ್ತೀನಿ. ಕುಕ್ಕರ್ ಇಟ್ಕೊಂಡಿನಿ, ಗೀ ರೈಸ್ ಮಾಡೋಕತ್ತೀನಿ ರಾತ್ರಿ ಊಟಕ್ಕೆ. ಹೆಂಗೂ ಗ್ರೇವಿ ಇತ್ತಲ್ರಿ ಬೆಳಗ್ಗೆದು, ಗೀ ರೈಸ್ ಮಾಡಿದ್ರೆ ಮಸ್ತ್ ಆಕತಿ. ಬೇಕಂದ್ರೆ ಚಪಾತಿನೂ ಅದಕ್ಕೆ ಮಾಡ್ಬೋದು ಅಂತಂದು ಹೇಳಿ ಅಂದ್ಕೊಂಡು ಶುರು ಮಾಡೀನಿ. ಅದ್ರ ಜೊತೆಗೆ ಅಕ್ಷಯ ತೃತೀಯಕ್ಕೇನೋ ಮಾವಿನ ತೊಗೊಂಡಿರ್ತಲ್ರಿ, ಅದರದ್ದು ಎಲ್ಲ ಮತ್ತೆ ನಾನು ಸೀಕರಣೆ ಮಾಡಿ ಇಟ್ಕೊಂಡಿನಿ. ಆಮ್ರಸ ಬೆಲ್ಲ ಹಾಕಿ ಜಸ್ಟ್ ಮಾವಿನ ಬೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಕಿವುಚಿ ಹಾಕ್ಕೊಂಡು ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಅಂತ ಫ್ರಿಜ್ನಾಗ ಇಟ್ಟೀನಿ. ಸಿದ್ದೂ ಹಾಕ್ಕೊಡಬೇಕಂತಾನೆ. ಸೊ ಬೋರ್ವಿಟ ಮಾಡ್ಕೊಟ್ಟು ಅವನಿಗೂ ಹಿಂಗಾಗಿ ಕೆಳಗೆ ಒಂದು ಸ್ವಲ್ಪ ಆಟ ಆಡಕ್ಕೆ ಹೋಗ್ತೀನಿ ಅಂತಂದ. ಸೊ ಅವನು ಅಲ್ಲೇ ಹಾಲ್ನಾಗ ಆಗಲೇ ಕುಕ್ಕರ್ ಆನ್ ಮಾಡಿ ಇಟ್ಕೊಂಡಿಲ್ಲ ನೋಡ್ತೀನಿ. ಈ ರೈಸ್ ನಾನು ಸಿಂಪಲ್ಲಾಗಿ ಮಾಡಾಕತ್ತೀನಿ. ಇದ್ರಾಗ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಕುಟ್ಟಿ ಇಟ್ಕೊಂಡಿರ್ತೀನಿ. ಅವಡ ಸೌಡ ಮೆಣಸಿನ್ಕಾಯಿ ಒಂದೆರಡು ಮೆಣಸಿನ್ಕಾಯಿ ಒಗ್ಗರಣೆ ಕಟ್ ಮಾಡಿ ಹಾಕ್ಕೊತೀನಿ. ಮತ್ತು ತುಪ್ಪದ ಒಗ್ಗರಣೆ ಕೊಡ್ತೀನಿ ರೀ ನಾನು. ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು ಮಾತ್ರ ಜಾಸ್ತಿ ತುಪ್ಪನ ಹಾಕ್ಕೊತೀನಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ತುಪ್ಪ ಏನಾದರೂ ಕಡಿಮೆ ಇತ್ತಂದರೆ, ಯಾಕಂದರೆ ನಾವು ಹೊರಗಿನ ತುಪ್ಪ ಅಂತೂ ತರಂಗಿಲ್ಲ, ಹೀಗಾಗಿ ಕಡಿಮೆ ಇತ್ತು ಅಂದರೆ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿರ್ತೀನಿ. ಇಲ್ಲ ಅಂದ್ರೆ ನಾನು ತುಪ್ಪನ ಹಾಕ್ಕೋತೀನಿ. ಸೊ ಹೀಗಾಗಿ ಮತ್ತೆ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ. ಇವಾಗ ಚಿಕನ್ ಗ್ರೇವಿ ಏನಾದರೂ ಮಟನ್ ಗ್ರೇವಿ ಉಳಿದಿರ್ತೈತಲ್ಲ, ಅದಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್. ಈ ಚಮಚೆಯಿಂದ 1-2 ಚಮಚೆ ತುಪ್ಪ ಹಾಕ್ಕೊಂಡೆ ನೋಡ್ರಿ. ಯಾಕಂದರೆ ಮನೆಗಿನ ತುಪ್ಪ ಮೊನ್ನೆ ಮಾಡೀನಿ, ಗಟ್ಟೊಂದಾಗಂಗಿಲ್ಲ ನೋಡ್ರಿ ಈಗ ಬೇಸ್ಗೆಗೆ. ಸೊ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಗೋಡಂಬಿನ ಮರ್ತುಬಿಟ್ಟೆ ನೋಡ್ರಿ, ಆಗಲೇ ಕಾದ್ಬಿಟ್ಟೈತೆ ಕುಕ್ಕರು. ಕಾಯಿ ಸ್ವಲ್ಪ ಗೋಡಂಬಿ ಮತ್ತು ಇದು ಸೌಂಡ್ ಕಡಿಮೆ ಇಡಪ್ಪಿ. ತುಪ್ಪ ಅಲ್ರಿ ಬೇಗನ ಇದು ಹಾಕ್ಬೋದು. ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಈರುಳ್ಳಿ ಹಾಕ್ಕೋಬೋದು, ಇಲ್ಲಾಂದ್ರೆ ಬೇಡ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತೀನಿ. ಸಣ್ಣಕ್ಕೆ ನಾನು ಉದ್ದಕ್ಕೆ ಹೆಚ್ಚಿಂತ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಒಂದೆರಡು ಉದ್ದ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಉದ್ದ ಕಟ್ ಮಾಡಿದ್ದು. ಸೊ ಈಗ ಈರುಳ್ಳಿ ಚೆಂದಾಗಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ನಡೀಬೇಕು. ನಾನು ಒಂದು ಸ್ವಲ್ಪ ಹಾಕ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ಅಂತ ಸ್ವಲ್ಪ ಖಾರಾಗಿ. ಯಾಕಂದ್ರೆ ಇದ್ರಾಗೂ ನೀವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಷ್ಟೇ ಇರುತ್ತಲ್ರಿ, ಹುರಿದಿರ್ತೀವಲ್ಲ. ಒಂದು ಸ್ವಲ್ಪ ಖಾರ ಇಲ್ಲ ಇವತ್ತು. ಈ ಮೆಣಸಿನ್ಕಾಯಿ ಖಾರನೇ ಇದೆ. ಖಾರ ಇತ್ತು ಅಂದರೆ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತಲ್ಲ ಅಂತಂದು ಹಾಕ್ಕೊಳಕ್ತೀನಿ. ಸೊ ಜೊತೆಗೆ ಈಗ ಗಾಳಿ ಈ ವಿಂಡೋ ತೆಗೆದಿರ್ತೀನಿ ಅಂದರೆ ಗಾಳಿ ಬರ್ತದೆ ನೋಡ್ರಿ. ಸೊ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತೀನಿ. ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಯಾಕಂದರೆ ಗ್ರೇವಿ ಒಳಗೆ ಉಪ್ಪಿರುತ್ತಲ್ಲ, ಹಿಂಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ನೋಡಿಕೊಂಡು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ನಾನು 1.5 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಳ್ತೀನಿ. ನೀವು ಸ್ವಲ್ಪ ಉದುರಬೇಕಂತಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಸ್ವಲ್ಪ ಅನ್ನ ಸ್ವಲ್ಪ ಮೃದುವಾಗಬೇಕು ಅಂದರೆ ಟಿವಿ ಬಂದ್ ಮಾಡು. ಉದುರು ಬೇಕಂದ್ರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ರಿ. ಇಲ್ಲ ಮಿಜ್ಜಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಹಂಗೇನಿಲ್ಲ. ಕೆಲವೊಬ್ರು ಗೀ ರೈಸಿ ಸ್ವಲ್ಪ ಉದುರಿದ್ರಾಗ ಅನ್ನ ಇದ್ರೆ ಚಲೋ ಆಗ್ತೈತಿ.
ಹಾಕ್ಕೊತೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊತೀನಿ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡು ಒಂದು 2 ಬಿಸಿಲಿ ನಾನು ಡೈರೆಕ್ಟಾಗಿ ಕೂಗಿಸ್ಕೊಬೇಕಂದ್ರೆ ರೆಡಿ. ಇಷ್ಟ ಸಿಂಪಲ್ಲಾಗಿ ಗೀ ರೈಸ್. ಗೀ ರೈಸಿಗೆ ಇಟ್ಕೊಂಡೆ. ಇವಾಗ ಒಂದು ಸ್ವಲ್ಪ ಮಾವಿನ ಹಣ್ಣು ಸಿಕ್ಕಣೆ ಮಾಡಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಮೆಣಸು ಕುಟ್ಕೋತೀನಿ. ಫಸ್ಟು ತಣ್ಣಗಾಗಲಿ ಅಂತ ಹಿಂದಿದ ತಕ್ಷಣ ನಾನೆಲ್ಲ ಇಟ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಮೆಣಸು ಕುಟ್ಟು ಹಾಕೋತೀನಿ. ಇನ್ನು ಈ ಸೀಕರಣೆಗೆ ನಾವು ಬೆಲ್ಲ ಹಾಕಿ ಎಲ್ಲ ಕಿವುಚಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ರಿ, ಮೇಲೆ ಒಂದು 4 ಮೆಣಸಿನಕಾಳು ಕುಟ್ಟಿ ಹಾಕ್ಕೊತೀನಿ. ಮಸ್ತ್ ಟೇಸ್ಟ್ ಕೊಡ್ತೈತಿ. ಇನ್ನು ಊಟ ಕುಂದ್ರ ಹೊತ್ತಿನಾಗ ನಾವು ಬಾಳೆಹಣ್ಣು ಹೆಚ್ಚು ಹಾಕೋತೀವಿ. ಬಾಳೆಹಣ್ಣು ಕಟ್ ಮಾಡಿ ಮೊದಲು ಹಾಕ್ಕೊಂಡ್ರೆ ಸ್ವಲ್ಪ ಕಪ್ಪಾಗಿ ಬಿಡ್ತಾವ್ರಿ. ಹೀಗಾಗಿ ಬಾಳೆಹಣ್ಣು ಇದ್ದಿದ್ದಿಲ್ಲ, ಹೀಗಾಗಿ ತಂದ ಮೇಲೆ ಕಟ್ ಮಾಡಿ ಹಾಕ್ಕೊಂಡ್ರಾತು ಅಂತಂದು ಹೇಳಿ ಫೈನಲಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಗೀ ರೈಸ, ಶ್ರೀಕರಣಿ ಮತ್ತು ಆಲೂಗಡ್ಡೆ ರಸ, ಚಪಾತಿ ಒಂದು. ಈವ್ನಿಂಗ್ ರೂಟೀನ ಆಲ್ಮೋಸ್ಟ್ ನಂದು ಮುಗ್ದಂಗೆ ಆಯ್ತು ನೋಡಿರಿ. ಲಘುನ ಅಡುಗೆ ಮಾಡಿಬಿಡ್ತೀನಿ ನಾನು. ಏನಿರ್ತೈತೋ ಅದನ್ನು ಮ್ಯಾನೇಜ್ ಮಾಡಿ ರಾತ್ರಿಗೆ ನಾನೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಈವ್ನಿಂಗ್ ರೂಟೀನ್ ಮುಗೀತು ನೋಡಿರಿ. ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಆಯಿತು. ಗೀ ರೈಸ್ ಮತ್ತು ಮಾವಿನ ಹಣ್ಣು ಸೀಕರಣೆ ಮಾಡೀನಿ. ಇನ್ನು ಬಾಳೆಹಣ್ಣು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕು. ಇನ್ನು ಬಿಸಿ ಬಿಸಿ ಚಪಾತಿ ಒಂದು ಮಾಡಿಕೊಡ್ತೀನಿ. ಸೊ ಚಪಾತಿ ಒಂದು ಜಾಸ್ತಿ ಮಾಡಿಡಂಗಿಲ್ಲ ನಾನು ನೋಡ್ಕೊಂಡು. ಆಮೇಲೆ ಅವನು ಬಿಸಿ ತಿಂತಾನ್ರಿ, ಹೇಳಕ್ಕೆ ಬರೋಂಗಿಲ್ಲ. ಒಂದಿಷ್ಟು ಟೈಮಿಂಗ್ ಹೆಚ್ಚು ಕಮ್ಮಿ ಹಾಕಿರ್ತಲ್ಲ, ಹೀಗಾಗಿ ಬಂದ ತಕ್ಷಣ ನಾನು ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತೀನಿ. ಇನ್ನು ಸಿದ್ದನು ಕೆಳಗಡೆ ಆಟ ಆಡೋಕ್ಕೆ ಹೋಗ್ಯಾನ. ಜಸ್ಟ್ ಈವ್ನಿಂಗ್ ರೂಟೀನ ಶೇರ್ ಮಾಡ್ಕೋಬೇಕಿತ್ತು, ಹೀಗಾಗಿ ಶೇರ್ ಮಾಡ್ಕೊಂಡೀನಿ ನೋಡಿರಿ. ಕಿಚನಾಗಿಂದ ಎಲ್ಲ ಕೆಲಸ ಮುಗೀತು ನೋಡಿರಿ. ಜಸ್ಟ್ ಹಂಗೆ ಈಗ ನಾನು ಬಂದು ಕೂತ್ಕೊಂಡೆ. ಗೀ ರೈಸು ಆಯ್ತು ಮತ್ತು ಏನದು ಮಾವಿನ ಹಣ್ಣು ಸೀಕರಣೆ ಆಯ್ತು. ಇನ್ನು ಬಾಳೆಹಣ್ಣು ಒಂದು ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಇನ್ನು ಧೀರಜ್ ಬಂದಮೇಲೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ. ಯಾಕಂದರೆ ಚಪಾತಿ ನಾನು ಜಾಸ್ತಿ ಮಾಡಿ ಇಡೋಂಗಿಲ್ಲ. ಮೊಬೈಲ್ನಾಗ ಚಾರ್ಜ್ ಇದ್ದಿದ್ದಿಲ್ಲ, ಆ್ಯಕ್ಚುಲಿ ಚಾರ್ಜ್ ಹಾಕೋಣ ಅಂತ ಬಂದೆ. ಮತ್ತು ಆಮೇಲೆ ಎಲ್ಲ ಕೆಲಸ ಆಗಿತ್ತಲ್ಲ, ಇನ್ನೂ ಧೀರಜನೂ ಬಂದಿದ್ದಿಲ್ಲ, ಹೀಗಾಗಿ ಸ್ವಲ್ಪ ಮಾತಾಡೋಣ ಅಂತಂಥೇಳಿ ನೋಡಿರಿ. ಚಾರ್ಜೇನೇ ಇಲ್ಲ, ಒಂದು 20% ಅಷ್ಟೇ ಇತ್ತು. ನಮ್ಮ ಸಿದ್ದು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಮೊಬೈಲೂ ಬೇಕು, ಟಿ ವಿನೂ ಬೇಕು. ಹೆಂಗೆ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ರಿ ಅವನಿಗೂ, ಹೀಗಾಗಿ ಜಸ್ಟ್ ಎಲ್ಲ ಕೆಲಸ ಮುಗೀತು ಅಂತ ಕೂತ್ಕೊಂಡಿದ್ದೆ ನೋಡಿರಿ. ಇನ್ನು ಬಂದಮೇಲೆ ಬಿಸಿ ಬಿಸಿ ಚಪಾತಿ ಮಾಡಿ ಊಟ ಮಾಡೋದೊಂದು ಬಾಕಿ ಐತಿ ನೋಡಿರಿ. ಈಗ ಸಿದ್ದನು ಕೆಳಗಡೆ ಆಟ ಆಡೋಕ್ಕೆ ಹೋದ. ಆಗಲೇ 6 ಗಂಟೆ 6 ಕಾಲಕ್ಕೆ ಬಂದಿದ್ದಾರೆ ಟೈಮು. ಇನ್ನೂ ಬಿಸಿಲು ಎಷ್ಟು ಐತೆ ನೋಡಿರಿ. ಎಷ್ಟು ಶೆಕೆ ಅಂದರೆ ಎಷ್ಟು ಶೆಕೆ ಐತಿ. ಹೋಪ್ ಸೊ ಈವ್ನಿಂಗ್ ರೂಟೀನ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.